ಪ್ರಭು ಯೇಸು ಕ್ರಿಸ್ತರ ಜನನವನ್ನು, ಬಾಲ್ಯವನ್ನು, ಅವರ ದೀಕ್ಷಾಸ್ನಾನದ ತನಕ ಧ್ಯಾನಿಸುತ್ತೇವೆ ಆಗಮನ ಕಾಲ ಮತ್ತು ಕ್ರಿಸ್ಮಸ್ ಕಾಲದಲ್ಲಿ. ತದನಂತರ ಸಾಧಾರಣ ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರ ಜೀವನವನ್ನು ಧ್ಯಾನಿಸುತ್ತೇವೆ. ಅವರು ಮಾಡಿದ ಎಲ್ಲ ಕೆಲಸ ಕಾರ್ಯಗಳು, ಅದ್ಭುತಗಳು, ಅವರ ಬೋಧನೆ, ಅವರ ಕ್ಷಮಾಪಣೆ ಎಲ್ಲವನ್ನ ಪ್ರಭು ಯೇಸು ಕ್ರಿಸ್ತರು ಆ 3.5 ವರ್ಷಗಳಲ್ಲಿ ಮಾಡಿದ ಸಕಲವನ್ನು ನಾವು ಧ್ಯಾನಿಸುತ್ತೇವೆ ಸಾಧಾರಣ ಕಾಲದಲ್ಲಿ. ಪ್ರತಿ ಭಾನುವಾರವೂ ನಾನು ನಿಮಗೆ ಹೇಳುವಾಗ ಪ್ರಕಟಣೆಯಲ್ಲಿ ಹೇಳುತ್ತೇನೆ, ಇಂದು ನಾವು ಸಾಧಾರಣ ಕಾಲದ 30ನೇ ಭಾನುವಾರವನ್ನು 31ನೇ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಈ ಸಾಧಾರಣ ಕಾಲವು ನಮ್ಮನ್ನು ಪ್ರಭು ಯೇಸು ಕ್ರಿಸ್ತರ ಜೀವನವನ್ನು, ಅವರೇನು ಅವರ ದೈನಂದಿನ ಜೀವನದಲ್ಲಿ ನುಡಿದರು, ಅವರ ನಡೆ, ಅವರ ಅದ್ಭುತಗಳು, ಇವೆಲ್ಲವನ್ನ ಸಾಧಾರಣ ದಿನಗಳಲ್ಲಿ ನಾವು ಧ್ಯಾನಿಸುತ್ತೇವೆ. ಹೇಗೆ ಈ ಪೂಜಾವಿಧಿ ವರ್ಷವು ಪ್ರಭು ಯೇಸು ಕ್ರಿಸ್ತರ ಜೀವನವನ್ನು ಸಂಪೂರ್ಣವಾಗಿ ಆವರಿಸುತ್ತದೆ ಎಂಬುದನ್ನು ನಾವು ಕಾಣುತ್ತೇವೆ. ಅವರ ಜನನ, ಬಾಲ್ಯ, ಅವರ ದೀಕ್ಷಾಸ್ನಾನದ ತನಕ, ಆಗಮನ ಕಾಲ ಮತ್ತು ಕ್ರಿಸ್ಮಸ್ ಕಾಲದಲ್ಲಿ. ಸಾಧಾರಣ ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರ ಎಲ್ಲ ಅದ್ಭುತಗಳು, ಅವರ ಪ್ರಬೋಧನೆಗಳು ಎಲ್ಲವನ್ನ ಧ್ಯಾನಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರ ಯಾತನೆಯನ್ನ, ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 33ನೇ ಭಾನುವಾರದಲ್ಲಿದ್ದೇವೆ. ಈ ಆರಾಧನಾ ವಿಧಿ ವರ್ಷದ ಕೊನೆಯ ವಾರದಲ್ಲಿದ್ದೇವೆ. ಬರುವ ಭಾನುವಾರ ನಾವು ಪ್ರಭು ಯೇಸು ಕ್ರಿಸ್ತರು ಈ ಸರ್ವ ಜಗತ್ತಿನ ಒಡೆಯ ರಾಜ ಎಂದು ಕ್ರೈಸ್ತ ರಾಜರ ಹಬ್ಬವನ್ನು ನಾವು ಆಚರಿಸಲಿದ್ದೇವೆ. ಈ ಆರಾಧನಾ ವಿಧಿಯ ಕೊನೆಯಲ್ಲಿರುವ ನಾವು ಈ ವರ್ಷವಿಡೀ ಪ್ರಭು ಯೇಸು ಕ್ರಿಸ್ತರು ಸಂಸ್ಕಾರಗಳ ಮೂಲಕ, ಬಲಿಪೂಜೆಯ ಮೂಲಕ ನಮಗೆ ಆಶೀರ್ವಾದಗಳನ್ನು ನೀಡಿ, ಅವರ ಕರುಣೆಯ ಮೂಲಕ, ಕೃಪೆಯ ಮೂಲಕ ನಮ್ಮನ್ನು ಮುನ್ನಡೆಸಿದ್ದಾರೆ. ಅದಕ್ಕಾಗಿ ಈ ಆರಾಧನಾ ವಿಧಿ ವರ್ಷದ ಕೊನೆಯ ವಾರದಲ್ಲಿ ಪ್ರಭು ಯೇಸು ಕ್ರಿಸ್ತರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಬರುವ ಆರಾಧನಾ ವಿಧಿ ವರ್ಷದಲ್ಲಿಯೂ ಸಹ ನಾವು ಇದೇ ವಿಶ್ವಾಸದೊಂದಿಗೆ ಪ್ರಭು ಯೇಸು ಕ್ರಿಸ್ತರ ಜನನ, ಮರಣ ಮತ್ತು ಪುನರುತ್ಥಾನವನ್ನು ಹೊಗಳುವಂಥ, ಹಾಡುವಂಥ ಕ್ರೈಸ್ತರಾಗಿರುವಂತೆ ಅವರು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಈ ಬಲಿಯನ್ನು ನಾವು ಯೋಗಿವೇದದಲ್ಲಿ ಅರ್ಪಿಸಲು ಪ್ರವಾದಿ ದಾನಿಯೇಲನ ಗ್ರಂಥದಿಂದ ವಾಚನ. ಆ ಕಾಲದಲ್ಲಿ ನಿನ್ನ ಜನರ ಪಕ್ಷ ವಹಿಸುವ ಮಹಾದೂತನಾದ ಮಿಖಾಯೇಲನು ಕಾಣಿಸಿಕೊಳ್ಳುವನು. ಮೊತ್ತಮೊದಲು ಮಾನವ ಜನಾಂಗ ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದ ಘೋರ ಸಂಕಟ ಉಂಟಾಗುವುದು. ಆಗ ನಿನ್ನ ಜನರಲ್ಲಿ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಇರುವುದೋ ಅವರೆಲ್ಲರೂ ಜೀವೋದ್ಧಾರವನ್ನು ಪಡೆಯುವರು. ಸತ್ತು ಧೂಳಿ ಮಣ್ಣಿನಲ್ಲಿ ದೀರ್ಘ ನಿದ್ರೆ ಮಾಡುತ್ತಿರುವ ಅನೇಕರು ಏಳುವರು. ಎಚ್ಚೆತ್ತವರಲ್ಲಿ ಕೆಲವರು ನಿತ್ಯ ಜೀವವನ್ನು ಅನುಭವಿಸುವರು, ಕೆಲವರು ತಿರಸ್ಕೃತರಾಗಿ ನಿತ್ಯ ನಿಂದನೆಗೆ ಗುರಿಯಾಗುವರು. ಬುದ್ಧಿವಂತರು
ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಯುಗಾಂತರಕ್ಕೂ ನಕ್ಷತ್ರಗಳಂತೆ ಹೊಳೆಯುವರು. ಪ್ರಭುವಿನ ವಾಕ್ಯ. ನೀಡು ದೇವ ರಕ್ಷಣೆಯನ್ನು, ನಾನಿನಗೆ ಶರಣಾಗತನು. ನನ್ನ ಸತ್ತು ಸ್ವಾಸ್ಥ್ಯವೂ ನೀನೇ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ಆರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ, ಆತನಿರಲು ಬಲಕ್ಕೆ ನನಗೆಲ್ಲಿಯ ಹೆದರಿಕೆ. ನಾನಿನಗೆ ಶರಣಾಗತನು. ಈ ಕಾರಣ ಹರ್ಷದಿಂದಿದೆ ಎನ್ನ ಹೃದಯ, ಆನಂದಗೊಂಡಿದೆ ಮನ, ಸುರಕ್ಷತೆವಿದೆ ಕಾಯ. ಏಕೆನೆ ಮಾಡುವುದಿಲ್ಲ ನೀ ಎನ್ನನ್ನು ಅಧೋಲೋಕಕ್ಕೆ, ಬಿಟ್ಟುಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ದೇವ ರಕ್ಷಣೆಯನ್ನು, ನಾನಿನಗೆ ಶರಣಾಗತನು. ತೋರ್ಪಡಿಸುವೆ ನನಗೆ ಅಮರ ಜೀವ ಮಾರ್ಗವನ್ನು, ನಿನ್ನ ಸನ್ನಿಧಿಗೆ ಕೊಡುವುದು ಪರಮಾನಂದವನ್ನು, ನಿನ್ನ ಬಲಗೈ ನೀಡುವುದು ನಿತ್ಯ ಭಾಗ್ಯವನ್ನು. ನೀಡು ದೇವ ರಕ್ಷಣೆಯನ್ನು, ನೀನು ನನಗೆ ಶರಣಾಗತ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪ್ರತಿಯೊಬ್ಬ ಯಾಜಕನು ಅನುದಿನವೂ ತನ್ನ ಸೇವೆಯನ್ನು ನಿರ್ವಹಿಸುತ್ತಾನೆ. ಆದರೆ ಇವುಗಳಿಂದ ಎಂದಿಗೂ ಪಾಪ ನಿವಾರಣೆ ಆಗದು. ಕ್ರಿಸ್ತ ಯೇಸು ಪಾಪ ನಿವಾರಣೆಗೆಂದು ಎಲ್ಲ ಕಾಲಕ್ಕೂ ಏಕೈಕ್ಯ ಬಲಿಯನ್ನು ಅರ್ಪಿಸಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ. ಅವರ ಶತ್ರುಗಳು ತಮ್ಮ ಕಾಲಡಿಗೆ ಬರುವ ತನಕ ಅಲ್ಲೇ ಕಾದಿರುತ್ತಾರೆ. ತಾವು ಪುನೀತಗೊಳಿಸಿದವರನ್ನು ಒಂದೇ ಒಂದು ಬಲಿಯರ್ಪಣೆಯಿಂದ ಯೇಸು ನಿರಂತರ ಸಿದ್ಧಿಗೆ ತಂದಿದ್ದಾರೆ. ಪಾಪಗಳ ಕ್ಷಮಾಪಣೆಯಾದ ಬಳಿಕ ಪಾಪ ಪರಿಹಾರಕ ಬಲಿಯ ಅವಶ್ಯಕತೆ ಇಲ್ಲ. ಪ್ರಭುವಿನ ವಾಕ್ಯ. ಅಲ್ಲೇಲು ಅಲ್ಲೇಲೂಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು. ಆ ದಿನಗಳಲ್ಲಿ ಈ ಸಂಕಷ್ಟಗಳು ಮುಗಿದ ಬಳಿಕ ಸೂರ್ಯನು ಅಂಧಕಾರವಾಗುವನು, ಚಂದ್ರನು ಕಾಂತಿಹೀನನಾಗುವನು, ಅಂತರಿಕ್ಷದಿಂದ ನಕ್ಷತ್ರಗಳು ಬೀಳುವುವು, ಗ್ರಹ ಶಕ್ತಿಗಳು ಕಂಪಿಸುವುವು. ಆಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮೆಯಿಂದಲೂ ಮೇಘಾರೂಢನಾಗಿ ಬರುವುದನ್ನು ಜನರು ಕಾಣುವರು. ಆತನು ದೇವದೂತರನ್ನು ಜಗತ್ತಿನ 4 ದಿಕ್ಕುಗಳಿಗೂ ಕಳುಹಿಸಿ ತಾನು ಆರಿಸಿಕೊಂಡವರನ್ನು ವಿಶ್ವದ ಅಷ್ಟ ದಿಕ್ಕುಗಳಿಂದಲೂ ಒಟ್ಟುಗೂಡಿಸುವನು. ಅಂಜೂರದ ಮರದಿಂದ ಒಂದು ಪಾಠವನ್ನು ಕಲಿತುಕೊಳ್ಳಿ. ಅದರ ರೆಂಬೆಯಲ್ಲಿ ಎಲೆಗಳು ಚಿಗುರುವಾಗ ವಸಂತಕಾಲ ಸಮೀಪಿಸಿತು ಎಂದು ಅರಿತುಕೊಳ್ಳುತ್ತೀರಿ. ಅಂತೆಯೇ ಇವೆಲ್ಲವೂ ಸಂಭವಿಸುವುದನ್ನು ನೋಡುವಾಗ ನರಪುತ್ರನು ಸಮೀಪಿಸಿದ್ದಾನೆ, ಹೊಸ್ತಿಲಲ್ಲಿ ಇದ್ದಾನೆಂದು ತಿಳಿದುಕೊಳ್ಳಿ.
ಇವೆಲ್ಲವೂ ಸಂಭವಿಸುವುದಕ್ಕೆ ಮುಂಚೆ ಈ ಪೀಳಿಗೆ ಗತಿಸಿ ಹೋಗೋದು ಎಂದು ಒತ್ತಿ ಹೇಳುತ್ತೇನೆ ಎಂದು ನುಡಿದರು. ಭೂಮ್ಯಾಕಾಶಗಳು ಗತಿಸಿ ಹೋಗುವವು, ಆದರೆ ನನ್ನ ಮಾತುಗಳು ಶಾಶ್ವತವಾಗಿ ಉಳಿಯುವವು. ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುವುದೆಂದು ಪಿತನ ಹೊರತು ಮತ್ತಾರು ಅರಿಯರು. ಸ್ವರ್ಗದಲ್ಲಿರುವ ದೂತರೇ ಆಗಲಿ ಪುತ್ರನೇ ಆಗಲಿ ಅದನ್ನು ಅರಿಯರು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಈ ಆರಾಧನಾ ವಿಧಿ ವರ್ಷದ ಕೊನೆಯಲ್ಲಿದ್ದೇವೆ. ದೇವರ ಕಾರ್ಯವನ್ನು ನಾವು ಧ್ಯಾನಿಸುವಾಗ ದೇವರ ಕಾರ್ಯವನ್ನು ಈ ರಕ್ಷಣಾ ಇತಿಹಾಸದಲ್ಲಿ 3 ಭಾಗಗಳಾಗಿ ನೋಡಬಹುದು. ಮೊದಲನೆಯ ಭಾಗದಲ್ಲಿ ಸೃಷ್ಟಿಯಿಂದ ಹಿಡಿದು ಪ್ರಭು ಯೇಸು ಕ್ರಿಸ್ತರ ಜನನದ ತನಕ ಸರ್ವೇಶ್ವರ ಸ್ವಾಮಿ ಸಕಲವನ್ನ ಸೃಷ್ಟಿಸಿದರು. ಆ ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮುಖಾಂತರ, ಅರಸರುಗಳ ಮುಖಾಂತರ, ನ್ಯಾಯಾಧೀಶರುಗಳ ಮುಖಾಂತರ ಇಸ್ರೇಲ್ ಜನಾಂಗವನ್ನ ಅವರು ಮುನ್ನಡೆಸಿ ಕಾಪಾಡಿದರು. ದೇವರ ಆ ಸೃಷ್ಟಿಯ ದಿನದಿಂದ ಪ್ರಭು ಯೇಸು ಕ್ರಿಸ್ತರ ಜನನದ ದಿನದ ತನಕ ಮೊದಲನೆಯ ಭಾಗ. ಎರಡನೆಯ ಭಾಗ ಪ್ರಭು ಯೇಸು ಕ್ರಿಸ್ತರ ಜನನದಿಂದ ಅವರ ಜನನ, ಅವರ ಜೀವನ, ಯಾತನೆ, ಮರಣ, ಪುನರುತ್ಥಾನ, ಸ್ವರ್ಗಾರೋಹಣ. ಎರಡನೆಯ ಭಾಗ ನಮ್ಮ ವಿಶ್ವಾಸದ ತಳಹದಿ. ಪ್ರತಿ ಬಾರಿ ನಮ್ಮ ವಿಶ್ವಾಸವನ್ನು ನಾವು ನಿವೇದಿಸೋಣ ಎಂದು ಗುರುಗಳು ಕರೆ ನೀಡುವಾಗ ಈ ವಿಶ್ವಾಸವನ್ನೇ ನಿವೇದಿಸುತ್ತೇನೆ. ಅವರ ಜನನವನ್ನು, ಮರಣವನ್ನು ನಾವು ಸಾರುತ್ತೇವೆ, ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರು ಮರಳಿ ಬರುವ ತನಕ. ನಮ್ಮ ವಿಶ್ವಾಸವು ಪ್ರಭು ಯೇಸು ಕ್ರಿಸ್ತರ ಜನನ, ಜೀವನ, ಯಾತನೆ, ಮರಣ, ಪುನರುತ್ಥಾನ ಮತ್ತು ಅವರು ಮತ್ತೆ ಬರುತ್ತಾರೆ ಎಂಬ ವಿಶ್ವಾಸ, ನಂಬಿಕೆ. ಎರಡನೆಯ ಭಾಗ ಪ್ರಭು ಯೇಸು ಕ್ರಿಸ್ತರ ಭಾಗ. ಮೂರನೆಯ ಭಾಗ ದೇವರ ಕಾರ್ಯವನ್ನು ಈ ರಕ್ಷಣಾ ಇತಿಹಾಸದಲ್ಲಿ ನಾವು ನೋಡಬೇಕಾದರೆ ಪಂಚಶತಮ ದಿನದಿಂದ ಇಗೋ ಇಂದಿನ ತನಕ, ಇನ್ನು ಬರುವ ದಿನಗಳ ತನಕ ನಾವು ಈ ಮೂರನೆಯ ಭಾಗದಲ್ಲಿದ್ದೇವೆ. ನಾವೆಲ್ಲರೂ ದೇವರ ಕಾರ್ಯದ ಈ ಮೂರನೇ ಭಾಗದಲ್ಲಿದ್ದೇವೆ. ಪಂಚಶತಮ ದಿನ, ಡೇ ಆಫ್ ಪೆಂಟಕೋಸ್ಟ್. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಬಿಡುವುದಿಲ್ಲ, ನಿಮಗೆ ನಾನು ಸಹಾಯಕನನ್ನು ಕೊಡುತ್ತೇನೆ. ಅವರು ನಿಮಗೆ ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನು ಪ್ರೇರೇಪಿಸುತ್ತಾರೆ ನನ್ನ ಶುಭ ಸಂದೇಶವನ್ನು ಸಾರುವುದರಲ್ಲಿ. ಈಗೋ 2000 ವರ್ಷಗಳ ಕಾಲ ಪವಿತ್ರಾತ್ಮರು ತಾಯಿ ಧರ್ಮಸಭೆಯನ್ನು ಮುನ್ನಡೆಸಿದ್ದಾರೆ. ನಾವು ಈ ದೇವರ ಕಾರ್ಯದ ಮೂರನೆಯ ಭಾಗದಲ್ಲಿದ್ದೇವೆ. ಆ ಪಂಚಶತಮ ದಿನದಿಂದ ಇಂದಿನ ತನಕ ಇನ್ನೂ ಬರುವ ದಿನಗಳಲ್ಲಿಯೂ ಸಹ ದೇವರು ಮುನ್ನಡೆಸಲಿದ್ದಾರೆ. ಈ ಪೂಜಾ ವಿಧಿಯ, ಆರಾಧನಾ ವಿಧಿಯ ವರ್ಷದಲ್ಲಿ ನಾವು ಇದನ್ನೇ ಕೊಂಡಾಡುತ್ತೇವೆ. ವಿಶೇಷವಾಗಿ ನಮ್ಮ ಆರಾಧನಾ ವಿಧಿಯ ವರ್ಷದ ಗಮನವೆಲ್ಲವೂ ಪ್ರಭು ಯೇಸು ಕ್ರಿಸ್ತರ ಜೀವನದ ಮೇಲಿದೆ. ಏಕೆಂದರೆ ತಂದೆ ದೇವರು ಎಲ್ಲ ಪ್ರವಾದಿಗಳ ಮುಖಾಂತರ, ಅರಸರುಗಳ ಮುಖಾಂತರ, ರಾಜರುಗಳ ಮುಖಾಂತರ ಯಾರು ಬರುವಿಕೆಗೆ ಸಿದ್ಧ ಮಾಡಿದರೋ ಪ್ರಭು ಯೇಸು ಕ್ರಿಸ್ತರ ಬರುವಿಕೆಗೆ. ಇಡೀ ಹಳೆಯ ಒಡಂಬಡಿಕೆಯು ಪ್ರಭು ಯೇಸು ಕ್ರಿಸ್ತರ ಬರುವಿಕೆಯನ್ನೇ ನಮಗೆ ಸೂಚಿಸುತ್ತದೆ. ಅದಕ್ಕಾಗಿ ನಾವು ಎದುರು ನೋಡುವಂತೆ, ಕಾಯುವಂತೆ ನಮ್ಮನ್ನು ಆಹ್ವಾನಿಸುತ್ತದೆ ಇಡೀ ಹಳೆಯ ಒಡಂಬಡಿಕೆ. ಪ್ರಭು ಯೇಸು ಕ್ರಿಸ್ತರ ಜೀವನವನ್ನೇ ನಾವು ನೋಡುವಂತೆ ನಮಗೆ ಕರೆ ನೀಡುತ್ತದೆ. ಪವಿತ್ರಾತ್ಮರು ಬಂದ ನಂತರ ಪ್ರಭು ಯೇಸು ಕ್ರಿಸ್ತರೇ ಹೇಳುತ್ತಾರೆ, ಅವರು ನಮಗೆ ಹೊಸದಾದ ಶುಭ ಸಂದೇಶವನ್ನು ಹೇಳುವುದಿಲ್ಲ, ನಾನು ನಿಮಗೆ ಯಾವುದನ್ನು ಹೇಳಿದ್ದೇನೆಯೋ ಅದನ್ನೇ ನಿಮಗೆ ಅರ್ಥ ಮಾಡಿಸುತ್ತಾರೆ. ಹಾಗಾದರೆ ಪವಿತ್ರಾತ್ಮರು ಸಹ ನಮ್ಮನ್ನು ಕರೆದೊಯ್ಯುವುದು ಪ್ರಭು ಯೇಸು ಕ್ರಿಸ್ತರು ನೀಡಿದ ಶುಭ ಸಂದೇಶ.
ಈ ಶುಭ ಸಂದೇಶವು ತ್ರಯೇಕ ದೇವರ ಸಂದೇಶವಾಗಿದೆ. ತ್ರಯೇಕ ದೇವರ ಸಂದೇಶವಾಗಿದೆ. ಪವಿತ್ರಾತ್ಮರು ಸಹ ನಮ್ಮನ್ನು ಕೊಂಡೊಯ್ಯುವುದು ಪ್ರಭು ಯೇಸು ಕ್ರಿಸ್ತರು ಸಾರಿದ ಶುಭ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಲು, ಜೀವಿಸಲು, ಪಾಲಿಸಲು. ಹಾಗಾದರೆ ಈ ಪೂಜಾ ವಿಧಿಯ ವರ್ಷದಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರ ಜೀವನವನ್ನೇ ಧ್ಯಾನಿಸುತ್ತೇವೆ. ಈ ತ್ರಯೇಕ ದೇವರು ಹೇಗೆ ನಮ್ಮನ್ನು ಸೃಷ್ಟಿಸುವುದರಲ್ಲಿ, ಸಂರಕ್ಷಿಸುವುದರಲ್ಲಿ, ಮುನ್ನಡೆಸುವುದರಲ್ಲಿ ಒಂದಾಗಿದ್ದಾರೆ ಎಂದು ಧ್ಯಾನಿಸುತ್ತೇವೆ. ಈ ಪೂಜಾ ವಿಧಿಯ ವರ್ಷದಲ್ಲಿ ಅನೇಕ ಕಾಲಗಳಿದೆ. ಆಗಮನ ಕಾಲ ಇದೆ, ಕ್ರಿಸ್ಮಸ್ ಕಾಲವಿದೆ. ಪ್ರಭು ಯೇಸು ಈ ಆಗಮನ ಮತ್ತು ಕ್ರಿಸ್ಮಸ್ ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರ ಜನನ ಮತ್ತು ಬಾಲ್ಯವನ್ನು ನಾವು ಧ್ಯಾನಿಸುತ್ತೇವೆ. ಹೇಗೆ ನಮಗೆ ಒಬ್ಬ ರಕ್ಷಕನನ್ನ ಸರ್ವೇಶ್ವರ ನೀಡಿದರು, ಯೆಶಾಯ ಪ್ರವಾದಿ ಹೇಳುವ ಹಾಗೆ ಆ ಪ್ರಭು ಯೇಸು ಕ್ರಿಸ್ತರ ಜನನವನ್ನ, ಬಾಲ್ಯವನ್ನ, ಅವರ ದೀಕ್ಷಾಸ್ನಾನದ ತನಕ ಧ್ಯಾನಿಸುತ್ತೇವೆ ಆಗಮನ ಕಾಲ ಮತ್ತು ಕ್ರಿಸ್ಮಸ್ ಕಾಲದಲ್ಲಿ. ತದನಂತರ ಸಾಧಾರಣ ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರ ಜೀವನವನ್ನು ಧ್ಯಾನಿಸುತ್ತೇವೆ. ಅವರು ಮಾಡಿದ ಎಲ್ಲ ಕೆಲಸ ಕಾರ್ಯಗಳು, ಅದ್ಭುತಗಳು, ಅವರ ಬೋಧನೆ, ಅವರ ಕ್ಷಮಾಪಣೆ ಎಲ್ಲವನ್ನ ಪ್ರಭು ಯೇಸು ಕ್ರಿಸ್ತರು ಆ 3.5 ವರ್ಷಗಳಲ್ಲಿ ಮಾಡಿದ ಸಕಲವನ್ನು ನಾವು ಧ್ಯಾನಿಸುತ್ತೇವೆ ಸಾಧಾರಣ ಕಾಲದಲ್ಲಿ. ಪ್ರತಿ ಭಾನುವಾರವೂ ನಾನು ನಿಮಗೆ ಹೇಳುವಾಗ ಪ್ರಕಟಣೆಯಲ್ಲಿ ಹೇಳುತ್ತೇನೆ, ಇಂದು ನಾವು ಸಾಧಾರಣ ಕಾಲದ 30ನೇ ಭಾನುವಾರವನ್ನು, 31ನೇ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಈ ಸಾಧಾರಣ ಕಾಲವು ನಮ್ಮನ್ನು ಪ್ರಭು ಯೇಸು ಕ್ರಿಸ್ತರ ಜೀವನವನ್ನು, ಅವರೇನು ಅವರ ದೈನಂದಿನ ಜೀವನದಲ್ಲಿ ನುಡಿದರು, ಅವರ ನಡೆ, ಅವರ ಅದ್ಭುತಗಳು, ಇವೆಲ್ಲವನ್ನ ಸಾಧಾರಣ ದಿನಗಳಲ್ಲಿ ನಾವು ಧ್ಯಾನಿಸುತ್ತೇವೆ. ಹೇಗೆ ಈ ಪೂಜಾ ವಿಧಿ ವರ್ಷವು ಪ್ರಭು ಯೇಸು ಕ್ರಿಸ್ತರ ಜೀವನವನ್ನು ಸಂಪೂರ್ಣವಾಗಿ ಆವರಿಸುತ್ತದೆ ಎಂಬುದನ್ನು ನಾವು ಕಾಣುತ್ತೇವೆ. ಅವರ ಜನನ, ಬಾಲ್ಯ, ಅವರ ದೀಕ್ಷಾಸ್ನಾನದ ತನಕ, ಆಗಮನ ಕಾಲ ಮತ್ತು ಕ್ರಿಸ್ಮಸ್ ಕಾಲದಲ್ಲಿ. ಸಾಧಾರಣ ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರ ಎಲ್ಲ ಅದ್ಭುತಗಳು, ಅವರ ಪ್ರಬೋಧನೆಗಳು ಎಲ್ಲವನ್ನ ಧ್ಯಾನಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರ ಯಾತನೆಯನ್ನ, ಅವರ ಮರಣವನ್ನ ತಪಸ್ಸು ಕಾಲದಲ್ಲಿ ಧ್ಯಾನಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ನಮ್ಮ ರಕ್ಷಣೆಗಾಗಿ ಮಾಡಿದ ತ್ಯಾಗವನ್ನ ಆ ತಪಸ್ಸು ಕಾಲದಲ್ಲಿ ಕೊಂಡಾಡುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ಮೃತ್ಯುಂಜಯರಾಗಿ ಸಾವನ್ನ ಜಯಿಸಿದ ಆ ಮಹಾ ಅದ್ಭುತವನ್ನ ನಾವು ಪುನರುತ್ಥಾನದ ಕಾಲದಲ್ಲಿ ಕೊಂಡಾಡುತ್ತೇವೆ. ಹೀಗೆ ಈ ಪೂಜಾ ವಿಧಿಯ ವರ್ಷದಲ್ಲಿ ಅನೇಕ ಕಾಲಗಳನ್ನು ನಾವು ನೋಡುತ್ತೇವೆ. ಹೇಗೆ ಒಂದು ವರ್ಷದಲ್ಲಿ ಅನೇಕ ತಿಂಗಳುಗಳಿದೆಯೋ ಆ ರೀತಿ ಈ ಪೂಜಾ ವಿಧಿ ವರ್ಷದಲ್ಲಿ ಅನೇಕ ಕಾಲಗಳಿದೆ. ಕ್ರಿಸ್ಮಸ್ ಕಾಲವಿದೆ, ಆಗಮನ ಕಾಲವಿದೆ, ಸಾಧಾರಣ ಕಾಲವಿದೆ, ತಪಸ್ಸು ಕಾಲವಿದೆ, ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದ ಕಾಲವಿದೆ. ಹೀಗೆ ಅನೇಕ ಕಾಲಗಳ ಮುಖಾಂತರ ಪ್ರಭು ಯೇಸು ಕ್ರಿಸ್ತರ ಜೀವನವನ್ನು ಪರಿಪೂರ್ಣವಾಗಿ ಕೊಂಡಾಡುತ್ತೇವೆ. ಇಂದು ಈ ಪೂಜಾ ವಿಧಿಯ ವರ್ಷದಲ್ಲಿ ಕೊನೆಯಲ್ಲಿರುವಾಗ ಮತ್ತೊಮ್ಮೆ ಪ್ರಭು ಯೇಸು ಕ್ರಿಸ್ತರು ಅವರ ಪುನರಾಗಮನದ ಬಗ್ಗೆ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ದ ಸೆಕೆಂಡ್ ಕಮಿಂಗ್ ಆಫ್ ದ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರು ಮರಳಿ ಬರುತ್ತಾರೆ, ಅದೇ ನಿಮ್ಮ ವಿಶ್ವಾಸ. ಅವರು ಮರಳಿ ಬರುವ ತನಕ ನಾವು ಅವರ ಜನನವನ್ನ, ಮರಣವನ್ನ, ಪುನರುತ್ಥಾನವನ್ನ ಕೊಂಡಾಡುತ್ತೇವೆ, ಜಗತ್ತಿಗೆ ಸಾರುತ್ತೇವೆ. ಇಂದು ಅವರ ಪುನರಾಗಮನದ ಬಗ್ಗೆ ಮಾತನಾಡುತ್ತಾರೆ. ಈ ಪುನರಾಗಮನದ ಬಗ್ಗೆ ಮಾತನಾಡುವಾಗ ಮುಖ್ಯವಾಗಿ 3 ವಿಷಯಗಳು ಈ ಆಧ್ಯಾತ್ಮಿಕ ಪಯಣದಲ್ಲಿ ನಮಗೆ ಬೇಕು. ಆಗ ಮಾತ್ರ ಈ ಪುನರುತ್ಥಾನ ನಮಗೆ ಸಜೀವವಾಗುತ್ತದೆ. ಈ ಪುನರುತ್ಥಾನ ನಮಗೆ ನಂಬಿಕೆಯನ್ನ ಅವರ ಪುನರಾಗಮನದ ಬಗ್ಗೆ ತುಂಬುತ್ತದೆ. ಏನು ಆ 3 ವಿಷಯಗಳು? ಮೊದಲನೆಯದಾಗಿ ಸ್ಥೈರ್ಯ ಅಥವಾ ದೃಢತೆ, ಆಂಗ್ಲದಲ್ಲಿ ಹೇಳುತ್ತೇವೆ ಪರ್ಸಿವಿಯರೆನ್ಸ್. ಪ್ರಭು ಯೇಸು ಕ್ರಿಸ್ತರೇ ಹೇಳುವ ಹಾಗೆ, ನೀವು ಧೈರ್ಯಗುಂದದಿರಿ, ಸದಾ ಪ್ರಾರ್ಥಿಸಿ, ನಿಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಡು ನಾಟ್ ಲೂಸ್ ಹಾರ್ಟ್. ಪರ್ಸಿವಿಯರೆನ್ಸ್, ದೃಢವಾಗಿ ನಮ್ಮ ವಿಶ್ವಾಸದಲ್ಲಿ ನಿಲ್ಲಬೇಕಾಗಿದೆ. ಪ್ರಭು ಯೇಸು ಕ್ರಿಸ್ತರು ಬರುವಾಗ ಅವರನ್ನು ನಾವು ಎದುರುಗೊಳ್ಳಬೇಕಾದರೆ ವಿಶ್ವಾಸದೊಂದಿಗೆ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರನ್ನ ನಾವು ಎದುರುಗೊಳ್ಳಲು ಸಾಧ್ಯವಿಲ್ಲ. ಮೊದಲನೆಯದು ದೃಢತೆ, ಸ್ಥೈರ್ಯ. ಎರಡನೆಯದು ಪ್ರಭು ಯೇಸು ಕ್ರಿಸ್ತರು ಬರುವಾಗ ನಾವು ಸಿದ್ಧರಾಗಿರಬೇಕು.
ನಾವು ಸಿದ್ಧರಾಗಬೇಕಾದರೆ ನಮ್ಮ ಮನಸ್ಸು ಸ್ವಸ್ಥವಾಗಿರಬೇಕು. ನಾವು ಸ್ವಸ್ಥವಾಗಿದ್ದಾಗ ಮಾತ್ರ ಸಿದ್ಧರಾಗಿರಬಹುದು. ಸಿದ್ಧವಾಗಿರುವಾಗ ಮಾತ್ರ ಪ್ರಭು ಯೇಸು ಕ್ರಿಸ್ತರನ್ನು ಭೇಟಿಯಾಗಬಹುದು. ಆಂಗ್ಲದಲ್ಲಿ ಹೇಳಬೇಕಾದರೆ ಎರಡನೇ ವಿಷಯ ರೆಪರೇಷನ್ ಫಾರ್ ಪ್ರಿಪರೇಷನ್. ರೆಪರೇಷನ್ ಫಾರ್ ಪ್ರಿಪರೇಷನ್. ರಿಪೆಂಟ್ ಸೊ ದ್ಯಾಟ್ ವಿ ಮೇ ಪ್ರಿಪೇರ್ ಅವರ್ ಸೆಲ್ವ್ಸ್. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಅವರ ಸೇವಾ ಜೀವನದ ಪ್ರಾರಂಭದಲ್ಲಿ ಹೇಳುತ್ತಾರೆ, ರಿಪೆಂಟ್ ಅಂಡ್ ಬಿಲೀವ್ ಇನ್ ದ ಗಾಸ್ಪೆಲ್. ನೀವು ಮನಪರಿವರ್ತನೆ ಹೊಂದಿ ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ. ರೆಪರೇಷನ್ ಫಾರ್ ಪ್ರಿಪರೇಷನ್. ಅವರು ಬರುವಾಗ ನಾನು ತಯಾರಿಯಾಗಿರಬೇಕು, ಸಿದ್ಧವಾಗಿರಬೇಕು. ಅದನ್ನೇ ಅವರು ಅನೇಕ ಸಾಮತಿಗಳ ಮುಖಾಂತರ ನಮಗೆ ಹೇಳಿದ್ದಾರೆ. ಸೇವಕನ ಸಾಮತಿಯಾಗಿರಬಹುದು, 10 ಕನ್ಯೆಯರ ಸಾಮತಿಯಾಗಿರಬಹುದು. ಪ್ರಭು ಯೇಸು ಕ್ರಿಸ್ತರು ಹೇಳುವುದಿದೆ, ಸಿದ್ಧರಾಗಿರಿ, ಸಿದ್ಧರಾಗಿರಿ. ನಾವು ಸ್ವಸ್ಥವಾಗಿದ್ದಾಗ ಮಾತ್ರ ನಾವು ಸಿದ್ಧವಾಗಿರಲು ಸಾಧ್ಯ. ಸಿದ್ಧವಾಗಿರುವಾಗ ಮಾತ್ರ ಅವರು ಬರುವಾಗ ಅವರನ್ನು ಭೇಟಿ ಮಾಡಲು ಸಾಧ್ಯ. ಮೂರನೆಯದಾಗಿ, ನಮ್ಮನ್ನು ಹುಡುಕಿ ಬರುವ ಪ್ರಭು ಯೇಸು ಕ್ರಿಸ್ತರನ್ನ ಸಂತೋಷದಿಂದ ಸ್ವೀಕರಿಸಿ. ರಿಸೀವ್ ದ ಲಾರ್ಡ್ ವಿತ್ ಜಾಯ್. ಸಂತೋಷದಿಂದ. ಸಂತ ಲೂಕರು ಅವರ ಶುಭ ಸಂದೇಶದಲ್ಲಿ ಬರೆಯುತ್ತಾರೆ, ಪ್ರಭು ಯೇಸು ಕ್ರಿಸ್ತರು ಬರುವಾಗ ಯಾರೆಲ್ಲ ಅವರಲ್ಲಿ ವಿಶ್ವಾಸವಿಟ್ಟಿದ್ದಾರೆಯೋ ಅವರೆಲ್ಲರೂ ಸಂತೋಷದಿಂದ, ಆನಂದದಿಂದ ಪ್ರಭು ಯೇಸು ಕ್ರಿಸ್ತರನ್ನು ನೋಡಲು ಮುಂದಾಗುವರು. ಈ ಎರಡನೆಯ ಬರುವಿಕೆ ನಮ್ಮನ್ನು ಭಯಪಡಿಸುವುದಕ್ಕಾಗಿ ಅಲ್ಲ. ಅನೇಕ ಸಭೆಗಳು ಇಂದು ಈ ಎರಡನೆಯ ಬರುವಿಕೆಯನ್ನು ಏನೋ ಒಂದು ಭಯಪಡಿಸುವ ದಿನವಾಗಿ, ದ ಸೆಕೆಂಡ್ ಕಮಿಂಗ್ ಇಸ್ ಸಮಥಿಂಗ್ ಟೆರಿಫೈಯಿಂಗ್. ಇಟ್ ಈಸ್ ನಾಟ್ ಸಮಥಿಂಗ್ ಟೆರಿಫೈಯಿಂಗ್. ಈ ದೇವರಿಗಾಗಿಯೇ ನಾವು ಕಾಯುತ್ತಿದ್ದೇವೆ. ನಮ್ಮ ವಿಶ್ವಾಸವೆಲ್ಲವೂ ಅವರ ಮೇಲಿದೆ. ಅವರು ಬರುವ ತನಕ ನಾವು ಅವರ ಜೀವನವನ್ನು, ಮರಣವನ್ನು, ಪುನರುತ್ಥಾನವನ್ನು ಕೊಂಡಾಡುತ್ತಿದ್ದೇವೆ, ಸಾರುತ್ತಿದ್ದೇವೆ, ಅವರಿಗಾಗಿ ಕಾಯುತ್ತಿದ್ದೇವೆ ಎಂದರೆ ಅವರು ಬರುವ ಆ ದಿನವೂ ನಮಗೆ ಆನಂದದ ದಿನವಾಗಿರಬೇಕು, ಭಯದ ದಿನವಲ್ಲ. ಅನೇಕ ಪುಟ್ಟ ಪುಟ್ಟ ಸಭೆಗಳು ಇಂದು ಆ ಎರಡನೆಯ ಬರುವಿಕೆಯನ್ನು ಜನರಿಗೆ ಯಾವ ರೀತಿ ತೋರಿಸುತ್ತಾರೆ ಎಂದರೆ, ಪ್ರಭು ಯೇಸು ಕ್ರಿಸ್ತರು ಬರುವುದೇ ನಮ್ಮನ್ನು ದಂಡಿಸುವುದಕ್ಕಾಗಿ ಎಂಬಂತೆ. ಪ್ರಭು ಯೇಸು ಕ್ರಿಸ್ತರು ಬರುವುದು ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಯಾರೆಲ್ಲ ಅವರಲ್ಲಿ ವಿಶ್ವಾಸವಿಟ್ಟಿದ್ದಾರೆಯೋ ಅವರಿಗೆಲ್ಲರಿಗೂ ಅದು ಆನಂದದ ದಿನವಾಗಿರುತ್ತದೆ. ವಿಶ್ವಾಸವಿಲ್ಲದಿದ್ದರೆ, ಅದಕ್ಕೆ ಹೇಳಿದೆ, ಪ್ರಭು ಯೇಸು ಕ್ರಿಸ್ತರ ಬರುವಿಕೆಗೆ ಪ್ರಪ್ರಥಮವಾಗಿ ಬೇಕಾಗಿರೋದು ದೃಢತೆ. ನಮ್ಮ ವಿಶ್ವಾಸದಲ್ಲಿ ದೃಢತೆ. ಯಾರು ಆ ವಿಶ್ವಾಸದಲ್ಲಿ ಸ್ಥೈರ್ಯವನ್ನು, ದೃಢತೆಯನ್ನು ಕಾಯ್ದುಕೊಂಡಿದ್ದಾರೆಯೋ ಅವರು ಸಂತೋಷದಿಂದ, ಆನಂದದಿಂದ ಪ್ರಭು ಯೇಸು ಕ್ರಿಸ್ತರನ್ನು ಭೇಟಿ ಮಾಡಲು ಸಾಧ್ಯ. ಇಂದು ಈ ಪೂಜಾ ವಿಧಿಯ ಕೊನೆಯ ವಾರದಲ್ಲಿರುವಾಗ ಮತ್ತೊಮ್ಮೆ ಪ್ರಭು ಯೇಸು ಕ್ರಿಸ್ತರವರ ಬರುವಿಕೆಯನ್ನು ನಮ್ಮ ನೆನಪಿಗೆ ತರುವಾಗ ನಮ್ಮ ವಿಶ್ವಾಸವನ್ನು ದೃಢಪಡಿಸಿಕೊಳ್ಳೋಣ. ನಮ್ಮ ಮನಗಳನ್ನು ಪರಿವರ್ತಿಸಿಕೊಳ್ಳೋಣ. ಸಿದ್ಧವಾಗಿರೋಣ. ಖಂಡಿತವಾಗಲು ಅವರು ಬರುವಾಗ ಆನಂದದಿಂದ ಅವರನ್ನು ಭೇಟಿ ಮಾಡಲು ನಾವು ಮುಂದಾಗುತ್ತೇವೆ ಎಂಬ ವಿಶ್ವಾಸದೊಂದಿಗೆ ಈ ಬಲಿಯನ್ನು ಅರ್ಪಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಮರಳಿ ಬರುತ್ತಾರೆ. ಆ ವಿಶ್ವಾಸದಲ್ಲಿ ನಮ್ಮನ್ನು ದೃಢಪಡಿಸುತ್ತಾರೆ. ನಮ್ಮನ್ನು ಪೋಷಿಸಿ ರಕ್ಷಿಸುವ ಪ್ರಭುವಿನಲ್ಲಿ ನಮ್ಮ ಕೋರಿಕೆಗಳನ್ನು, ಪ್ರಾರ್ಥನೆಗಳನ್ನು ಈಗ ಸಲ್ಲಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮೆಲ್ಲರನ್ನು ಭಕ್ತಿ ವಿಶ್ವಾಸದಲ್ಲಿ ಮುನ್ನಡೆಸುವ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಮಹಾ ಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ವಿಶ್ವಾಸಿಗಳ ಸಹಜ ವಿಶ್ವಾಸ ಮಾದರಿಯಾಗಲೆಂದು ಪ್ರಾರ್ಥಿಸೋಣ. ಜೀವನವೆಂಬುದು ಈ ಜಗತ್ತಿಗೆ ಮಾತ್ರ ಸೀಮಿತವಾದುದಲ್ಲ. ಈ ಪ್ರಪಂಚದ ಆಚೆಯು ಶಾಶ್ವತ ಬದುಕೆಂಬುದನ್ನು ಅರಿತು ಆ ಬದುಕಿಗೆ ಅಡಿಪಾಯ ದಯಾಮಯ ದೇವರು ಎಂದು ತಿಳಿಯಲು ಬೇಕಾದ ಜ್ಞಾನ ವಿವೇಕವನ್ನು ನೀಡಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಬಡವರ ವಿಶ್ವ ದಿನವನ್ನು ಇಂದು ಆಚರಿಸುತ್ತಿರುವ ನಾವು
ಸಮಾಜದಲ್ಲಿ ಬಡತನದಿಂದ ಜೀವಿಸುವವರು, ನಿರ್ಗತಿಕರು ದೇವರ ಕೃಪೆಯಿಂದ ಸಂತೃಪ್ತರಾಗಿ ಜೀವಿಸುವಂತೆಯೂ, ದೇವರಿಂದ ತಾವು ಪಡೆದುದನ್ನು ಪರರಿಗೆ ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಪಡೆಯುವಂತೆಯೂ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದೀನದಲಿತರ ಕಷ್ಟಗಳಲ್ಲಿ, ಕುಂದುಕೊರತೆಗಳಲ್ಲಿ ನಮ್ಮಿಂದಾದ ನೆರವನ್ನು ನೀಡುವಂತೆಯೂ, ಅವರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಜೀವಿಸುವಂತೆ ಅವರನ್ನು ಅಂಗೀಕರಿಸುವ ಒಳ್ಳೆಯ ಮನಸ್ಸನ್ನು ನಮಗೆ ನೀಡುವಂತೆಯೂ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರು ಮರಳಿ ಬರುವ ತನಕ ನಮ್ಮ ವಿಶ್ವಾಸವನ್ನು ಕಾಯ್ದುಕೊಳ್ಳುವ, ನಮ್ಮನ್ನೇ ಶುದ್ಧ ಮಾಡಿ ಅವರಿಗಾಗಿ ಸಿದ್ಧರಾಗಿರುವ ಕ್ರೈಸ್ತಿಯ ಬದುಕನ್ನು ಜೀವಿಸುವ ಭಾಗ್ಯವನ್ನು, ಆಶೀರ್ವಾದವನ್ನು ಕೇಳೋಣ. ನಮ್ಮ ಪ್ರಾರ್ಥನೆಗಾಗಿ ಅನೇಕರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುತ್ತೀರಿ. ನಿಮ್ಮ ಪ್ರೀತಿಯನ್ನೇ ನಾವು ಈ ಪೂಜಾವಿಧಿ ವರ್ಷದ ಪ್ರತಿಯೊಂದು ದಿನವೂ ಆಚರಿಸುತ್ತೇವೆ. ಈ ಪೂಜಾವಿಧಿ ವರ್ಷಕ್ಕೆ ನಾವು ನಿಮ್ಮನ್ನು ಸ್ತುತಿಸಿ ವಂದಿಸುವಾಗ, ಬರುವ ಪೂಜಾವಿಧಿ ವರ್ಷದಲ್ಲಿ ನಮ್ಮ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿ ಹೃದಯದಿಂದ ನಿಮ್ಮ ಜನನವನ್ನು, ನಿಮ್ಮ ಜೀವನವನ್ನು, ಯಾತನೆ, ಮರಣ, ಪುನರುತ್ಥಾನವನ್ನು ಧ್ಯಾನಿಸುವ ಮತ್ತು ಇತರರಿಗೆ ಸಾರುವ ಶಕ್ತಿಯನ್ನು ನೀಡಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.